ದೇಶ ಎಷ್ಟೇ ಮುಂದುವರೆದರೂ ಅಭಿವೃದ್ಧಿ ಎನ್ನುವುದು ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಮರೀಚಿಕೆ ಎನ್ನುವಂತಿದೆ. ದೇಶಕ್ಕೆ ಬೆಳಕು ನೀಡುತ್ತಿರುವ ಹಲವು ಯೋಜನೆಗಳಿರುವ ಉತ್ತರ ಕನ್ನಡ ಜಿಲ್ಲೆಯ 1500ಕ್ಕೂ ಅಧಿಕ ಮನೆಗಳಿಗೆ ವಿದ್ಯುತ್ ಸಂಪರ್ಕವೇ ಇಲ್ಲ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಒಂದೆಡೆ ಕತ್ತಲಲ್ಲೇ ಚಿಮಣಿ ಬೆಳಕಿನಲ್ಲಿ ಅಡುಗೆ ಮಾಡುತ್ತಿರುವ ವೃದ್ಧೆ, ಮತ್ತೊಂದೆಡೆ ಚಿಮಣಿ ಬೆಳಕಿನಲ್ಲಿ ಓದುತ್ತಿರುವ ಮಕ್ಕಳು. ಹೌದು, ಈ ದೃಶ್ಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಅತಿ ಹೆಚ್ಚು ವಿದ್ಯುತ್ ಸರಬರಾಜು ಮಾಡುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವ ಕೆಲ ಮನೆಗಳ ದೃಶ್ಯ. ಇಡೀ ದೇಶದಲ್ಲಿ ಎಲ್ಲ ಮನೆಗೂ ವಿದ್ಯುತ್ ಸಂಪರ್ಕ ಕೊಡುತ್ತೇವೆ ಎನ್ನುವ ಕೇಂದ್ರ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಕೈಗಾ, ಕತ್ರಾ, ಅಂಬಿಕಾನಗರ, ಗೇರುಸೊಪ್ಪಾದಂತಹ ವಿದ್ಯುತ್ ಉತ್ಪಾದನಾ ಘಟಕ ಹೊಂದಿದೆ. ರಾಜ್ಯ ಸರ್ಕಾರ ಸಹ ಈ ಭಾಗದ ವಿದ್ಯುತ್ ಅನ್ನ ಬಳಸುತ್ತದೆ. ಆದರೆ ದೀಪದ ಬುಡ ಕತ್ತಲು ಎನ್ನುವಂತೆ ಪ್ರತಿದಿನ ಸಾಕಷ್ಟು ವಿದ್ಯುತ್ ಉತ್ಪಾದನೆ ಮಾಡಿದರೂ ಸಹ ಜಿಲ್ಲೆಯ ಜೊಯ್ಡಾ, ಕತ್ರಾ, ಕಾರವಾರ ಸೇರಿದಂತೆ ಹಲವು ತಾಲೂಕಿನ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ನೀಡಿಲ್ಲ. ಜೊಯ್ಡಾ ಭಾಗದ ಡಿಗ್ಗಿ, ಉಳವಿ ಪಂಚಾಯಿತಿಯ ಅಂಬುಳಿ, ಮುಂಬರ್ಗಿ ಸೇರಿದಂತೆ ಹಲವು ಹಳ್ಳಿಗಳಲ್ಲಿ ಸ್ವತಂತ್ರ ಬಂದು 77 ವರ್ಷಗಳು ಕಳೆದರೂ ಚಿಮಣಿ ದೀಪವೇ ಗತಿಯಾಗಿದ್ದು, ಇಲ್ಲಿನ ಜನರಿಗೆ ಸೂರ್ಯನೇ ಗತಿಯಾಗಿದ್ದು, ಸೂರ್ಯನೊಟ್ಟಿಗೆ ಏಳಬೇಕು, ಸೂರ್ಯನೊಟ್ಟಿಗೆ ಮಲಗಬೇಕು ಎನ್ನುವ ಪರಿಸ್ಥಿತಿ ಈಗಲೂ ಇದೆ. ಉತ್ತರ ಕನ್ನಡ ಜಿಲ್ಲೆ ಭೌಗೋಳಿಕವಾಗಿ ಸಾಕಷ್ಟು ವಿಸ್ತಾರ ಹೊಂದಿರುವಂಥ ಜಿಲ್ಲೆ, ಸಾಕಷ್ಟು ಗುಡ್ಡಗಾಡು ಪ್ರದೇಶಗಳು ಕೂಡ ಹೊಂದಿದೆ. ಹಾಗೆಯೇ ಏನು ಉತ್ತರ ಕನ್ನಡ ಜಿಲ್ಲೆ ಇಡೀ ರಾಜ್ಯಕ್ಕೆ ಹಾಗೂ ಅಂತರ ರಾಜ್ಯದ ಗೋವಾಕ್ಕೂ ಕೂಡ, ನೆರೆ ಗೋವಾ ರಾಜ್ಯಕ್ಕೂ ಕೂಡ ವಿದ್ಯುತ್ತನ್ನು ಸರಬರಾಜು ಮಾಡ್ತಾಯಿದೆ, ವಿದ್ಯುತ್ತನ್ನು ನೀಡ್ತಾ ಇದೆ. ಆದರೆ ದೀಪದ ಬುಡಲು ಕತ್ತಲೆನ್ನುವಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿದ್ಯುತ್ ಉತ್ಪಾದನೆ ಆದರೂ ಕೂಡ ಇನ್ನೂ ಕೂಡ 1600ಕ್ಕೂ ಅಧಿಕ ಕುಟುಂಬಗಳಿಗೆ ಇವತ್ತು ಕೂಡ ಕರೆಂಟ್ ಇಲ್ಲದಿರುವುದು ಶೋಚನೀಯ ಸ್ಥಿತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯದಾಗಿದೆ. ಹೀಗಾಗಿ ಈ ಬಗ್ಗೆ ಸಾಕಷ್ಟು ಈ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಕೂಡ ಈ ಸಮಸ್ಯೆ ಹಲವಾರು ವರ್ಷಗಳಿಂದ ಕೂಡ ಈ ಸಮಸ್ಯೆ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಇವತ್ತಿನ ಪರಿಸ್ಥಿತಿ ಸಾಕ್ಷಿಯಾಗಿದೆ. ಈ ಬಗ್ಗೆ ಅಲ್ಲಿನ ಜನಗಳೆಲ್ಲ ಸಾಕಷ್ಟು ಜನಪ್ರತಿನಿಧಿಗಳಿಗೆ ಹಾಗೂ ಈ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆಲ್ಲ ಗಮನಕ್ಕೆ ತಂದರೂ ಕೂಡ ಇವತ್ತಿಗೂ ಈ ದೀಪದ ಬೆಳಕಿನ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ, ವಿದ್ಯುತ್ತಿನ ವ್ಯವಸ್ಥೆ ಕಲ್ಪಿಸೋಕ್ಕಾಗಿಲ್ಲ. ಸರ್ಕಾರ ಇವತ್ತು ಉಚಿತ ವಿದ್ಯುತ್ತನ್ನು ಕೂಡ ನೀಡಿದೆ. ಆದರೆ ಆ ಉಚಿತ ವಿದ್ಯುತ್ ಎನ್ನುವುದು ಉಳ್ಳವರಿಗೆ ಮಾತ್ರ ಎಂಬಂತಾಗಿದೆ. ಕಡು ಬಡವರಿಗೆ, ಇಂಥ ಗ್ರಾಮೀಣ ಭಾಗದಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಬದುಕ್ತಿರುವಂಥ ಜನರಿಗೆ ಮಾತ್ರ ಇದು ಗಗನ ಕುಸುಮವಾದಂತಾಗಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೀಪದ ಬಿಡಲು ಕತ್ತಲೆನ್ನುವ ಒಂದು ಶಬ್ದ ನಿಜಕ್ಕೂ ಸತ್ಯ ಎನ್ನುವಂತಾಗಿದೆ. ಯಾಕಂತಂದರೆ ಇಲ್ಲಾಗಲೇ 5 ಜಲವಿದ್ಯುತ್ ಘಟಕಗಳು ಕೂಡ ಇಲ್ಲಿದ್ರೂ ಕೂಡ, ಇಲ್ಲಿಂದನೇ ವಿದ್ಯುತ್ ಉತ್ಪಾದನೆ ಆದರೂ ಕೂಡ ಇಲ್ಲಿ ಜನರಿಗೆ ಮಾತ್ರ ವಿದ್ಯುತ್ ಇಲ್ಲದಿರೋದು ಬಹಳ ಕಷ್ಟದ ಹಾಗೂ ಬಹಳ ಶೋಚನೀಯ ವಿಷಯ ಆಗಿದೆ ಅಂತ ಹೇಳ್ಬೋದಾಗಿದೆ. ಇನ್ನು ಉತ್ತರ ಕನ್ನಡ ಬಹುತೇಕ ಗುಡ್ಡಗಾಡು ಪ್ರದೇಶ ಹೊಂದಿದೆ. ಹೀಗಾಗಿ ಹಲವು ಘಟ್ಟ ಭಾಗದಲ್ಲಿ ವನವಾಸಿಗಳಾದ ಸಿದ್ದಿ, ಹಾಲಕ್ಕಿ ಜನಾಂಗಗಳು ವಾಸವಿದೆ. ಇಂತಹ ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ ಇದುವರೆಗೂ ಅರಣ್ಯ ವ್ಯಾಪ್ತಿಯಾಗಿದ್ದರಿಂದ ರಸ್ತೆಗಳೇ ಇಲ್ಲ. ಇನ್ನು ಹಲವು ಗ್ರಾಮಗಳ ಹೆಸರನ್ನೇ ಅಧಿಕಾರಿಗಳು ತಮ್ಮ ಕಡತದಲ್ಲಿ ಸೇರಿಸಿಕೊಂಡಿಲ್ಲ. ಇದಲ್ಲದೆ ಜೊಯ್ಡಾ ಭಾಗದಲ್ಲಿನ ಉಳುವಿ ಪಂಚಾಯಿತಿಯ ಹಳ್ಳಿಗಳಿಗೆ 2015ರಲ್ಲಿ ವಿದ್ಯುತ್ ಸಂಪರ್ಕ ನೀಡಲಾಗಿದೆ ಎಂದು ದಾಖಲೆ ಹೇಳುತ್ತದೆ. ಆದರೆ ಈವರೆಗೂ ವಿದ್ಯುತ್ ಸಂಪರ್ಕ ನೀಡಿಲ್ಲ. ಇನ್ನು ಕೆಲವು ಹಳ್ಳಿಗಳಿಗೆ ಸೋಲಾರ್ ವಿದ್ಯುತ್ ದೀಪಗಳನ್ನ ನೀಡಲಾಗಿದೆ. ಆದರೆ ಮಳೆಗಾಲದಲ್ಲಿ ಕತ್ತಲಲ್ಲೇ ಇವರು ಬದುಕಬೇಕು. ಇನ್ನು ಕೆಲವು ಗ್ರಾಮದ ಭಾಗದಲ್ಲೇ ವಿದ್ಯುತ್ ತಂತಿ ಹಾದು ಹೋಗಿದ್ದರೂ ಸಂಪರ್ಕ ಮಾತ್ರ ಕೊಡದೆ ಕತ್ತಲಲ್ಲೇ ಜನರು ಜೀವನ ನಡೆಸುವಂತಾಗಿದೆ. ಜಿಲ್ಲಾಡಳಿತದ ಅಂಕಿ ಅಂಶದ ಪ್ರಕಾರ ಜಿಲ್ಲೆಯಲ್ಲಿ 1680 ಮನೆಗಳಿಗೆ ಮಾತ್ರ ಈವರೆಗೂ ವಿದ್ಯುತ್ ಸಂಪರ್ಕ ನೀಡಿಲ್ಲ. ಶೀಘ್ರದಲ್ಲೇ ಇರುವ ಸಮಸ್ಯೆ ಸರಿದೂಗಿಸಿ ಕೊಡಲಾಗುತ್ತದೆ ಎನ್ನುತ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು. ಸುಮಾರು 1000ಕ್ಕೂ ಮೇಲೆ ವಿದ್ಯುತ್ ಇಲ್ಲದ ಮನೆ ಇದೆ ಅಂದರೆ ನಾನು ತಿಳ್ಕೊಂಡಿದ್ದೇನೆ. ನಾನು ಶಾಸಕರಿರುವಾಗಲೂ 5 ವರ್ಷ ನನ್ನ ಕ್ಷೇತ್ರದಲ್ಲೇ 7 ಲಕ್ಷ ಮನೆಗೆ ಕರೆಂಟ್ 7,000 ಮನೆಗೆ ಕರೆಂಟ್ ಕೊಟ್ಟಿದ್ದೆ ನಾನು. ನಮ್ಮ ಕ್ಷೇತ್ರದಲ್ಲೂ ಹಾಗೆ ಒಂದೊಂದು ಹಳ್ಳಿಗೆ ಇಲ್ಲಾಗಿತ್ತು. ಇದು ಆ ಕ್ಷೇತ್ರ ಈ ಕ್ಷೇತ್ರ ಅಂದೇಳಿಲ್ಲ, ಎಲ್ಲ ಕ್ಷೇತ್ರದಲ್ಲೂ 25, 30, 50, 100 ಮನೆ ಇದೆ. ಅವರಿಗೆ IP ಸೆಟ್ ಅಂದೇಳಿ ನಾವು ರೈತರಿಗೆ ಕೊಡ್ತರು ಫ್ರೀ ಕರೆಂಟ್ ಅಂದೇಳಿ
ಅದು ಕೊಡದೆ ನಿಲ್ಸ್ಕೊಂಡಿದ್ರು 3 ವರ್ಷದಿಂದ. ಅದಕ್ಕೂ ಚಾಲನೆ ಕೊಟ್ಟು ಸಾಧಾರಣ ನಮ್ಮ ಜಿಲ್ಲೆ ಪೂರ ಮುಗಿಸಿದ್ದೇವೆ ನಾವು. ಮಾತಾಡುವಾಗ ಹೇಳಿದೆ, ನಮಗೆ ನಾವೇ ಯೋಚನೆ ಮಾಡುವಂಥ ಪರಿಸ್ಥಿತಿ ಅಥವಾ ನಾವೇ ಯೋಚನೆ ಮಾಡಬೇಕು. ನಾವು ಬೇರೆಯವ್ರ ಮೇಲೆ ಹೇಳೋಕ್ಕಿಂತ ನಾವು ಜನಪ್ರತಿನಿಧಿಗಳು ಸಾಮಾನ್ಯ ಜನರ ಕೆಲಸ ಮಾಡಲಿಕ್ಕೆ ಬಂದದ್ದಾದರೆ 75 ವರ್ಷ ಆದರೂ ಕರೆಂಟ್ ಪೂರೈಸಲಿಕ್ಕೆ ಸಾಧ್ಯ ಆಗದೆ ಇರೋದಿಲ್ಲಾಗಿತ್ತು. ನಾನು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಈಗ 1680 ಮನೆಗೆ ನಮ್ಮ ಜಿಲ್ಲೆಯಲ್ಲಿ ಕರೆಂಟ್ ಇಲ್ಲ. ಈಗೂ ನೀವು ಹೇಳ್ದಂಗೆ ಎಲ್ಲ ಯೋಜನೆ ಬರ್ತಾ ಇದೆ, ಸಾಮಾನ್ಯ ಜನರಿಗೆ ಬಡವರಿಗೆ ಮುಟ್ತಾ ಇಲ್ಲ ಅನ್ನೋದು ಭಾಳ ಬೇಜಾರ. ಹಾಗಾಗಿ ಅವರಿಗೆ ಅದನ್ನು ಮುಡಿಸುವಂಥ ಕೆಲಸವನ್ನು ನಾನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಯಾವುದೇ ರೀತಿಯಲ್ಲಿ ಪ್ರತಿಯೊಬ್ಬರು ಯಾರೇ ನನ್ನ ಗಮನಕ್ಕೆ ತಂದರೂ ಅದಕ್ಕೆ ಎಷ್ಟೇ ಖರ್ಚಾದರೂ ಅವ್ರಿಗೆ ಕರೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ರಾಜ್ಯ ಸರ್ಕಾರ ಹಲವು ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಳ್ಳಿಗರಿಗೆ ವಿದ್ಯುತ್ ಗ್ಯಾರಂಟಿ ಮಾತ್ರ ಇಲ್ಲವೇ ಇಲ್ಲ. ಇನ್ನಾದರೂ ಸರ್ಕಾರ ಬೆಳಕು ಯೋಜನೆಯಲ್ಲಿ ವಿದ್ಯುತ್ ಇಲ್ಲದ ಮನೆಗಳಿಗೆ ಬೆಳಕನ್ನ ನೀಡುವ ಮೂಲಕವಾದರೂ ಈ ಹಳ್ಳಿಗರ ಜನರ ಬಾಳಿಗೆ ಬೆಳಕು ತರಲಿ ಎನ್ನುವುದೇ ನಮ್ಮ ಆಶಯ. ವಿಸ್ಮಯ ನ್ಯೂಸ್, ಕಾರವಾರ.